ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು KSCCF ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಕನ್ಸ್ಯೂಮರ್ ಫೆಡರೇಷನ್ ಲಿಮಿಟೆಡ್ ಅಥವಾ ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳಿಯಲ್ಲಿ 2026ರಲ್ಲಿ ಆಗಿರುವ ರಿಕ್ರೂಟ್ಮೆಂಟ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಯಾವೆಲ್ಲ ಹುದ್ದೆ ಕಾಲ್ಫಾರ್ಮ್ ಆಗಿದ್ದಾವೆ ಮತ್ತು ಆ ಹುದ್ದೆಗೆ ಯಾವುದು ಎಜುಕೇಷನ್ ಅಥವಾ ಅರ್ಹತೆಯನ್ನು ಹೊಂದಿರಬೇಕು, ಎಷ್ಟೆಲ್ಲ ಏಜ್ ಲಿಮಿಟ್ ಇದೆ ಮತ್ತು ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಅರ್ಜಿ ಲಿಂಕ್ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನಾವಿಲ್ಲಿ ನೋಡುವುದಾದರೆ ಒಟ್ಟು 34 ಹುದ್ದೆಗಳು ಭರ್ತಿಯಾಗಲಿವೆ. ಹುದ್ದೆಗಳಿಗೆ ತಕ್ಕಂತೆ ಡಿಗ್ರಿ, ಡಿಪ್ಲೊಮೊ, PUC ಮುಗಿಸಿರಬೇಕು. ವಿಡಿಯೋವನ್ನು ಕೊನೆವರೆಗೂ ನೋಡಿ. ನೆಕ್ಸ್ಟ್ ಪೇಜಲ್ಲಿ ಅಫಿಷಿಯಲ್ ವೆಬ್ಸೈಟ್ ನೀಡಿದ್ದಾರೆ ನೋಡಿ. ಇದೇ ಅಫಿಷಿಯಲ್ ವೆಬ್ಸೈಟಲ್ಲೇ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ನೆಕ್ಸ್ಟ್ ಇಲ್ಲಿ ಯಾವ್ಯಾವ ಹುದ್ದೆಗಳು ಎಷ್ಟೆಷ್ಟಾಗಿದ್ದಾವೆ ಅಂತ ತಿಳಿಸಿದ್ದಾರೆ. ಫಾರ್ಮಾಸಿಸ್ಟ್ ಹುದ್ದೆ ಬಂದುಬಿಟ್ಟು 7 ಹುದ್ದೆಗಳು, ಪ್ರಥಮ ದರ್ಜೆ ಗುಮಾಸ್ತರು ಬಂದು 10 ಹುದ್ದೆಗಳು, ವಿಕ್ರಯ ಸಹಾಯಕರು ಬಂದು 16 ಹುದ್ದೆಗಳು, ಇನ್ನೊಂದು ವಿಕ್ರಯ ಸಹಾಯಕರು HK ಬಂದು 1 ಹುದ್ದೆ. ನೆಕ್ಸ್ಟ್ ಏಜ್ ಲಿಮಿಟ್ ಕೇಳಿದರೆ, ಏಜ್ ಲಿಮಿಟ್ ಬಂದು ಕನಿಷ್ಠ 18ರಿಂದ ಗರಿಷ್ಠ 35 ವರ್ಷ ವಯಸ್ಸಾಗಿರೋರು ಅರ್ಜಿ ಸಲ್ಲಿಸಬಹುದು. ರಿಸರ್ವೇಷನ್ ಕ್ಯಾಟಗರಿಗಳಿಗೆ ವಯೋಮಿತಿ ಸಡಿಲಿಕೆ ಇರುತ್ತದೆ. ನೆಕ್ಸ್ಟು ಸ್ಯಾಲರಿ ಬಂದುಬಿಟ್ಟು ನೀವಿಲ್ಲಿ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ನೆಕ್ಸ್ಟು ಅರ್ಜಿಯನ್ನು ಯಾವ ವೆಬ್ಸೈಟಲ್ಲಿ ಸಲ್ಲಿಸಬೇಕು ಅಂತ ಇಲ್ಲಿ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ. ಸ್ಯಾಲರಿ ಎಲ್ಲ ಡಿಸ್ಪ್ಲೇ ಮೇಲೆ ನೀವು ನೋಡಬಹುದು. ಇನ್ನಷ್ಟು ಜಾಬ್ ಮಾಹಿತಿಗಾಗಿ ನಮ್ಮ ಸ್ಟೋರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.